ಈ ಕನ್ಯಾ ರಾಶಿಯವ್ರನ್ನೇನಾರು ಕೆಣಕಿ ನೀವು ಸುಮ್ಮನೆ ಸಣ್ಣ ಕೋಪ ಬರ್ತದೆ ಅವ್ರಿಗೆ. ಓದುವಂಥ ಮಕ್ಕಳನ್ನ ಯಾರನ್ನಾರು ಕೇಳಿ, ಚೆನ್ನಾಗಿ ಓದ್ತಿರೋನು ಸಹ ಹುಟ್ಟು ಸೋಂಬೇರಿ ಆಗಿರ್ತಾನೆ. ಮಾತನಾಡಿದ್ರೆ ವಿರುದ್ಧವಾದಂಥ ಮಾತುಗಳನ್ನು ಆಡಿ ಕೋಪ ಬರುವಂಥ ಮಾತುಗಳನ್ನೇ ಆಡ್ತಿರ್ತಾನೆ. ಜನವರಿ ತಿಂಗಳಲ್ಲಿ 2.5 ವರ್ಷಗಳಿಂದಲೂ ಅನುಭವಿಸ್ತಿರುವಂತಹ ಕಷ್ಟದ ವಾತಾವರಣ ಬದಲಾವಣೆ ಆಗಲಿಕ್ಕೆ ಭಾಳ ಹತ್ತಿರಕ್ಕೆ ಬಂದ್ರಿ ನೀವು. ಇನ್ನೇನಿದ್ರೂ ಸಹ ಸುಖದ ದಿನಗಳನ್ನು ನೀವು ನಿರೀಕ್ಷೆ ಮಾಡುವಂತಹ ಉತ್ತಮವಾದಂತಹ ದಿನಗಳು ಮುಂದಿದ್ದಂತಹ ವಾತಾವರಣ. ಮದುವೆ ಮುಂಜಿ ಮಾಡ್ಲಿಕ್ಕೆ ಹೋದರೂ ಸಹ ಇನ್ನೇನು ಆಗೇ ಹೋಯ್ತು, ಎಲ್ಲ ಕೈಗೂಡ್ತು, ಇನ್ನೇನು ಶುಭ ಕಾರ್ಯಗಳಿಗೆ ಮುಂದೂಡುವಂಥದ್ದೇನೋ ಅಷ್ಟರೊಳಗೆ ಏನೋ ಒಂದು ಕಾರಣಗಳಲ್ಲಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯ ನಮಃ. ಜನಸಂಪದಾ ವಾಹಿನಿಯ ಸಕಲ ಸದ್ಭಕ್ತರಿಗೂ ಬಾಂಧವರಿಗೂ ಶ್ರೀನಿವಾಸ ಗುರುಜಿಯ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೇನೆ. ಮಾಸ ಭವಿಷ್ಯದಲ್ಲಿ, ಜನವರಿಯ ಮಾಸ ಭವಿಷ್ಯದಲ್ಲಿರುವಂತಹ ಕನ್ಯಾ ರಾಶಿ 2025 ಜನವರಿ ಕನ್ಯಾ ರಾಶಿಯಾಗರೆ ಯಾಗಿದೆ ಗುರುಗಳೇ ಅಂತ ಅಂದರೆ, ನಾನು ಈಗಲೇ ಹೇಳ್ತೀನಿ, ಮುಂದಿನ ದಿನಗಳು ಭಾಳ ಸುಖಕರವಾಗಿರುತ್ತೆ. ಈಗಿನ ದಿನಗಳು ಕಷ್ಟಕರವಾಗಿರುತ್ತೆ. ಜನವರಿ ತಿಂಗಳಲ್ಲಿ 2.5 ವರ್ಷಗಳಿಂದಲೂ ಅನುಭವಿಸ್ತಿರುವಂತಹ ಕಷ್ಟದ ವಾತಾವರಣ ಬದಲಾವಣೆ ಆಗಲಿಕ್ಕೆ ಭಾಳ ಹತ್ತಿರಕ್ಕೆ ಬಂದ್ರಿ ನೀವು. ಇನ್ನೇನಿದ್ರೂ ಸಹ ಸುಖದ ದಿನಗಳನ್ನು ನೀವು ನಿರೀಕ್ಷೆ ಮಾಡುವಂತಹ ಉತ್ತಮವಾದಂತಹ ದಿನಗಳು ಮುಂದಿನ ದಿನಗಳಿರುತ್ತೆ. ಈಗ ಪ್ರೆಸೆಂಟ್ ಜನವರಿಯೂ ಸಹ ನಿಮಗೆ ಅಂತಹ ಒಳ್ಳೆಯ ದಿನಗಳಾಗಿರೋದಿಲ್ಲ. ಈ ಮಿಥುನ ಕನ್ಯಾ ರಾಶಿಯಲ್ಲಿರುವಂತಹ ಜನ್ಮದಲ್ಲೇ ಇರುವಂಥ ಕೇತುಗ್ರಹ ಬದಲಾವಣೆ ಆಗಲಿಕ್ಕೆ 2.5 ವರ್ಷಗಳು ಬೇಕು ನೋಡಿ. ಇವನು ಬಂತು ಅಂದರೆ ದೇಹದಲ್ಲಿ ಆಯಾಸ, ಸುಸ್ತು, ಸಂಕಟದ ವಾತಾವರಣ, ಶತ್ರುಗಳ ಬಾಧೆ ಇಷ್ಟನ್ನು ತಂದು ಕೊಡ್ತಾರೆ. ಅತಿಯಾದಂಥ ಕೋಪದ ವಾತಾವರಣ. ಈ ಕನ್ಯಾ ರಾಶಿಯವ್ರನ್ನೇನಾರು ಕೆಣಕಿ ನೀವು ಸುಮ್ಮನೆ ಸಣ್ಣ ಕೋಪ ಬರ್ತದೆ ಅವ್ರಿಗೆ. ಓದುವಂಥ ಮಕ್ಕಳನ್ನ ಯಾರನ್ನಾರು ಕೇಳಿ, ಚೆನ್ನಾಗಿ ಓದ್ತಿರೋನು ಸಹ ಹುಟ್ಟು ಸೋಂಬೇರಿ ಆಗಿರ್ತಾನೆ. ಮಾತನಾಡಿದ್ರೆ ವಿರುದ್ಧವಾದಂಥ ಮಾತುಗಳನ್ನು ಆಡಿ ಕೋಪ ಬರುವಂಥ ಮಾತುಗಳನ್ನೇ ಆಡ್ತಿರ್ತಾನೆ ಅವನು. ಆಮೇಲೆ ಉಡಾಫೆ ಮಾತುಗಳನ್ನು ಆಡಿ ಇಂಟ್ರೆಸ್ಟ್ ಇಲ್ಲದ ವ್ಯಕ್ತಿಗಳಾಗಿರ್ತಾರೆ. ಯಾರು ಬಿಸ್ನೆಸ್ ಮಾಡೋರು ನೋಡಿ, ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಿದ್ದು, ಬಿಸ್ನೆಸ್ ಡಲ್ ಆಗಿರುತ್ತೆ, ಆದರೂ ಅವನಿಗೆ ಕೋಪದ ವಾತಾವರಣ ಜಾಸ್ತಿ. ಮಾತನಾಡಿಸಿ ಅವನು ವ್ಯಂಗ್ಯವಾಗಿ ಮಾತನಾಡ್ತಿರ್ತಾನೆ ಅವನು. ಈ ರೀತಿಯಾದಂತಹ ವಾತಾವರಣ. ಮದುವೆ ಮುಂಜಿ ಮಾಡ್ಲಿಕ್ಕೆ ಹೋದರೂ ಸಹ ಇನ್ನೇನು ಆಗೇ ಹೋಯ್ತು, ಎಲ್ಲ ಕೈಗೂಡ್ತು, ಇನ್ನೇನು ಶುಭ ಕಾರ್ಯಗಳಿಗೆ ಮುಂದೂಡುವಂಥದ್ದೇನೋ ಅಷ್ಟರೊಳಗೆ ಏನೋ ಒಂದು ಕಾರಣಗಳಲ್ಲಿ ನಿಂತು ಹೋಗುವಂಥದ್ದು. ಇದೆಲ್ಲವೂ ಸಹ ಕನ್ಯಾ ರಾಶಿಗೆ ನಡೀತಿರುವಂತಹ ಭವಿಷ್ಯವೇ. ಇದು ಜನವರಿ ತಿಂಗಳಲ್ಲೂ ಇರುತ್ತೆ ನಿಮಗೆ. ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿನಗಳ ಕಾಲ ಆದ ಮೇಲೆ ನಿಮಗೆ ಉತ್ತಮವಾದ ದಿನವಂತಾಗೂ ಖಂಡಿತವಾಗಿ ಸಿಗುತ್ತೆ. ಈಗ ಆರಂಭದಲ್ಲಿ 2025 ನಿಮಗೆ ಅಂತಹ ಶುಭವಾಗಿರುವಂತಹ ಫಲವೇನು 2025 ಜನವರಿ ನಿಮಗೆ ಕೊಡ್ತಾ ಇಲ್ಲ. ದೇಹದಲ್ಲಿ ಯಾವಾಗ ನಾನು ಹೇಳ್ದಂಗೆ ಸುಸ್ತು, ಸಂಕಟ, ಆಯಾಸ ಇದೆಲ್ಲವೂ ತಂದೊಡ್ತಾ ಇದೆ. ಅಜೀರ್ಣತೆ ಇದೆಲ್ಲವೂ ತಂದೊಡ್ತದೆ. ಅಪನಿಂದನೆ, ಅಪವಾದ ಇದೆಲ್ಲವೂ ತಂದೊಡ್ತಾ ಇದೆ. ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಅನಿಷ್ಟಗಳೇ ಆಗುತ್ತೆ. ಒಳ್ಳೇದು ಮಾಡೋಕ್ಕೋದ್ರೂ ಸಹಿತ ಕೆಟ್ಟದಾಗೆ ಕಾಣುತ್ತೆ. ನಾನೊಬ್ರಿಗೆ ಹೆಲ್ಪ್ ಮಾಡೋಕ್ಕೋದ್ರೂ ಸಹ ಅವ್ರನ್ನ ಕೆಟ್ಟದಾಗೆ ತಿಳ್ಕೊತಾರೆ. ಏನು ಮಾಡೋದು? ಈ ರೀತಿಯ ವಾತಾವರಣಗಳಾಗಿರುತ್ತೆ. ಆದ್ದರಿಂದ ನಮ್ಮ ಕರ್ತವ್ಯ ನಾವು ಮಾಡಬೇಕು. ನಮಗೇನು ಅನ್ಸುತ್ತೆ ಅದು ಮಾಡ್ತೇವೆ. ನಾನು ಹೇಳುವಂಥದ್ದು ಅತಿಯಾಗಿ ನಂಬಬೇಡಿ, ಅತಿಯಾಗಿ ಇನ್ನೊಬ್ಬರ ಜೊತೆ ಜಾಸ್ತಿ ಒಡನಾಟಗಳಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕನ್ಯಾ ರಾಶಿವರೆಗೆ ಜನ್ಮದಲ್ಲಿ ಕೇತು ಇದ್ದಾನೆ ಅಂತ ಅಂದಾಗ ಯಾವುದೋ ದುರ್ಗಾ ಪರಮೇಶ್ವರಿ ಅಥವಾ ನಿಮ್ಮ ಗ್ರಾಮ ದೇವರು. ಇನ್ನೇನು ಜನವರಿ ಅಂತಂದರೆ ಫೆಬ್ರವರಿ, ಮಾರ್ಚ್ ಎಲ್ಲ ಊರುಗಳಲ್ಲೂ ಸಹ ಗ್ರಾಮ ದೇವರ ಹಬ್ಬ ಅಂತ ಆಗುತ್ತೆ. ನಾನು ಹೇಳುವಂಥದ್ದು ಕನ್ಯಾ ರಾಶಿಯವರು ಯಾವುದೇ ಕಾರಣಕ್ಕೂ ಯಾವುದನ್ನು ಬೇಕಾದ್ರೆ ಮಿಸ್ ಮಾಡ್ಕೊಳ್ಳಿ, ಊರಬ್ಬವನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗಿರುವಂಥ ಕೇತುಗ್ರಹ ಇವನು ಸುಮ್ಮನಾಗಬೇಕು ಅಂತ ಅಂದರೆ ಗ್ರಾಮ ದೇವರ ಮೊರೆ ಹೋಗಬೇಕು. ಆ ಗ್ರಾಮ ದೇವರ ಮೊರೆ ಹೋದಾಗ ಈ ಥರ ಸುಮ್ಮನಾಗ್ತಾನೆ. ಆದ್ದರಿಂದ ಎಲ್ಲರೂ ಸಹ ಗ್ರಾಮ ದೇವರಿಗೊಂದು ಹರಕೆ, ಒಂದು ಕೈಲಾದಂಥ ಒಂದು ಸೇವೆ, ಒಂದು ಪ್ರಾರ್ಥನೆ ಇದಕ್ಕೆ ನೀವು ಮಾಡ್ಕೊಳ್ಳಿ. ಭಗವಂತ ನಿಮಗೆಲ್ಲರಿಗೂ ಸಹ ಆ ಗ್ರಾಮ ದೇವರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಕನ್ಯಾ ರಾಶಿಯವರಿಗೆ ಹೇಳುತ್ತಾ ಈ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇನೆ.